ನಮ್ಮ ಬಟ್ಟೆ ನಿಂಗೆ ಚೆನ್ನಾಗಿ ಕಾಣಿಸುತ್ತಲ್ಲ, ಬೇಸ್ ಕಾಣಿಸುತ್ತೆ ಬಿಡಕ್ಕ. ಹೂ ಕಣಮ್ಮ ರೋಜಾ, ನೀ ಕೊಟ್ಟಿರೋ ಬಟ್ಟೆ ಬೇಸ್ ಕಾಣಕತ್ತೈತಿ, ಚೆನ್ನಾಗೈತಲ್ಲ. ಅದು ರೋಜಾ, ನಿನ್ನ ಹತ್ರ ಒಂದು ಮಾತು ಕೇಳಬೇಕು. ಮನೆ ಕೆಲಸದೊಳಗೆ ಇಟ್ಕೊಂಡು ಇಂಥ ಬಟ್ಟೆ ಹಾಕೊಂಡಿಯಲ್ಲ, ಗೊತ್ತಾಗಲ್ಲ? ಮನೆ ಕೆಲಸದವ್ರು ಯಾವತ್ತಿದ್ರೆ ಸೀರೆ ಉಟ್ಕೊಬೇಕು, ಇಲ್ಲ ಮೈ ತುಂಬ ಬಟ್ಟೆ ಹಾಕೊಬೇಕು, ಈ ಥರ ಬಟ್ಟೆ ಹಾಕೊಂಡಿಯ. ಯಾರಕ್ಕಯ್ಯ ನನ್ನ ಮನೆ ಕೆಲಸದವ್ರು ಒಂದಿದ್ದು ಜಯಮ್ಮ ಮತ್ತೆ ಅಂತಾಳಂತ ಅನ್ನಕ್ಕೆ ಹೋಗ್ಬೇಡ. ನಾನು ನಮ್ಮ ಮಾವ ಇದ್ದಾರಲ್ಲ, ಜಯಮ್ಮ ಮತ್ತೆ ಗಂಡ ಇದ್ದಾರಲ್ಲ, ಜಯರಾಮಪ್ಪ, ಜಯರಾಮ್ ಮಾವ, ಅವರ ತಂಗಿ ಮಗಳು. ನಮ್ಮಮ್ಮನ ಹತ್ರ ಏನು ಇಲ್ಲ ರೊಕ್ಕ ಪಕ್ಕ ಅಂತೇಳಿ ಈ ಥರ ಕೆಲಸದವಳು ಅಂತ ಕರ್ಕೊಂಬಂದು ಇಟ್ಕೊಂಡವಳ. ದಿನ ಏನು ನಾಟಕ ಮಾಡ್ಬೇಕು ಈ ಮನೇಲಿ ಗೊತ್ತಾ? ನಮ್ಮ ಮಾವ ನೋಡಿದ್ರೆ ನೀನೇನೇ ಸೊಸೆ ಅಂತಾರ, ನಮ್ಮ ಅತ್ತೆ ನೋಡಿದ್ರೆ ನೀನು ಮನೆ ಕೆಲಸದವಳು ಅಂತ ತಿಳ್ಕೊಂಬರ್ತಾಳೆ ಎಲ್ಲ ಜೊತೆಗಳು. ನಿನ್ನೆ ಸೋಮು ಈ ಹುಡುಗಿ ಹತ್ರ ಹೋದಾಗ ಏನೋ ಡೌಟ್ ಬಂತು, ಏನೋ ಇರಬೇಕು ಅಂತೇಳಿ. ಯಪ್ಪ ಮೊದಲು ತಿಳ್ಕೊಬೇಕಪ್ಪ, ಇಲ್ಲಾಂದ್ರೆ ನನ್ನ ಸಂಸಾರ ಹಾಳಾಗ್ಬಿಡುತ್ತೆ. ಓ ಹೌದು ರೋಜಾ, ನನಗೆ ಗೊತ್ತೇ ಇದ್ದಿಲ್ಲ ನೋಡು. ನಮ್ಮ ಅತ್ತೆ ಬೇರೆ ನೀನು ಮನೆ ಕೆಲಸದವಳು ಅಂತಿದ್ಲಲ್ಲ, ಅದಕ್ಕೆ ನಾನು ಕೆಲಸದವಳೇನೋ ಅನ್ಕೊಂಡ್ಬಿಟ್ಟಿದೆ. ನೀವೇನಾದರೂ ಮದುವೆ ಆಗಿಲ್ಲ ಅಂದರೆ ಈ ಮನೆ ಯಜಮಾನಿ ನಾನೇ ಆಗಬೇಕಿತ್ತಕ್ಕ. ಸೋಮಮ್ಮನ ನೀವು ಮದುವೆ ಆದ್ರಲ್ಲ, ಅದಕ್ಕೆ ಈ ಮನೇಲಿ ಕೆಲಸದವಳು ಅಂತ ಹೇಳಕತ್ತಾರ. ಇಲ್ಲ ಅಂದ್ರೆ ನನ್ನನ್ನೇ ಮದುವೆ ಮಾಡ್ಕೊತಿದ್ರು. ನಾನು ಲವ್ ಮಾಡ್ತಿದ್ದೆ ಕಣೆ, ಅದಕ್ಕೆ ಮದುವೆ ಆದ್ದು. ಅದನ್ನು ಬಿಟ್ಟು ಏನಾರು ನಿನ್ನ ಇಷ್ಟಪಡ್ತಿದ್ದ ನಿಮ್ಮ ಮಾವ? ನನ್ನನ್ನು ಇಷ್ಟಪಟ್ಟಿದ್ದ, ನಾನು ಚೆನ್ನಾಗಿದ್ದೀನಿ ಅಂತೇಳಿ ಅದಕ್ಕೆ ಮದುವೆ ಆಗೋನೆ. ನಿನ್ನ ಥರ ಬಾಪ್ ಕಟ್ಲಡಿ ಇದ್ರೆ ಯಾರು ತಾನೇ ಮದುವೆ ಆಗ್ತಾರೆ? ನಿನ್ನ ಜೊತೆ ಮಾತಾಡ್ಕೊಂಡು ನಿಂತಿದ್ದೀನಿ ನಾನು, ನನಗೆ ಬುದ್ಧಿ ಇಲ್ಲ. ಯಪ್ಪ ಯಪ್ಪ ಯಪ್ಪ, ಏನು ದೌಲತ್ತೈತಿ ಹುಡುಗಿಗ, ಹೆಂಗೆ ಹೇಳೋಗ್ಬಿಡ್ತಾಳೆ. ನೀನು ಅದು ಹೆಂಗೆ ನಮ್ಮ ಅಮ್ಮನ ಜೊತೆ ಬೇಸಿರ್ತೀಯ ನಾನು ನೋಡ್ತೀನಿ ಕಣೆ. ನಿನ್ನ ಮಾಮನ್ನ ನಿನ್ನ ದೂರ ಮಾಡಿಲ್ಲ ಅಂದರೆ ನನ್ನ ಹೆಸರು ರೋಜನೇ ಅಲ್ಲ. ಅಯ್ಯೋ ಅಯ್ಯೋ, ಯಾರಿದು ಹಿಂದಿಂದ ಮೂಡ್ ಬಂದು ತಪ್ಕೊಂಡ್ರಿ? ಯಾರಿದು? ಅಯ್ಯೋ ಮಾವ ನೀನಾ? ನಾನ್ಯಾರೋ ಬೇರೆ ಅನ್ಕೊಂಡ್ಬಿಟ್ಟಿದ್ದೆ. ಹೋಗ್ಯಪ್ಪ, ನೀನಂತೂ ಯಾವ ಥರ ಪೋಲಿ ಆಗ್ಬಿಟ್ಟಿದ್ಯಾ ನೋಡು. ಯಾಕೆ ರೋಜಾ, ನಾನು ಬಿಟ್ರೆ ನೀನು ಇನ್ಯಾರು ತಪ್ಕೊಂತಾರೆ? ನಾನೇ ನಿನಗೆಲ್ಲ, ನನ್ನನ್ನು ಬಿಟ್ಟು ಯಾರನ್ನ ಮದುವೆ ಆಗ್ತೀನಿ ಬಿಡ್ತೀನಿ ಅನ್ನೋದು ಮರ್ತು ಬಿಡು, ಸರಿನಾ? ಓಹೋ, ನಾನು ಮಾತ್ರ ಬೇರೆ ಮದುವೆ ಆಗ್ಬೋದಂತೆ, ನೀನು ಬೇರೆ ಮದುವೆ ಆಗಂಗಿಲ್ಲ ಅಲ್ಲ? ಎಂಥವಳು ಕರ್ಕೊಂಬಂದಿದ್ಯಾ? ಏನು ಅವಾಜಾಗಿ ಹೋಗ್ತಾಳೆ ನನಗೆ? ನೀನು ಅಂಥದ್ದೇನೇ ಹೇಳ್ದೆ ಅವ್ರ ಜೊತೆ. ನನಗೂ ನಿನಗೂ ಸಂಬಂಧ ಇರೋದು ಹೇಳ್ಬಿಟ್ಟೇನೆ, ಬರೀ ಮುತ್ಕೊಟ್ಟೇನೆ ಅಷ್ಟೇ ಕಣೆ, ನಾನೇನು ಮುಟ್ಟಿಲ್ಲ ನಿನ್ನ. ಅಯ್ಯೋ, ನಾನು ಯಾಕೆ ಅಂತ ಕರ್ಮಗಳು ಹೇಳಿ ಮಾವ? ನನಗೂ ಇನ್ನು ಏನು ಯಾವ ಸಂಬಂಧನೂ ಇಲ್ಲ ಕಣ. ನಾನು ನಿಮ್ಮ ಮನ್ಯಾಗ ನಾನು ನಮ್ಮ ಊರಿಗೆ ಹೋಗ್ತೀನಿ. ನಿನ್ನ ಹೆಂಡತಿ ಜೊತೆ ನೀನು ಆರಾಮಾಗಿರು. ನಿನ್ನ ಹೆಂಡತಿ ಹತ್ರ ನೀಸ್ಕೊಂಬುತ್ತು ತಕ್ಕೊಳ್ಳೋದೆಲ್ಲ. ನನ್ನ ಹತ್ರ ಬರೋಕೆ ಹೋಗ್ಬೇಡ ನೀನು. ಅಯ್ಯೋ, ಹೋಗ್ತೀನಿ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ? ಹೋಗ್ತಾ ಇರ್ಬೋದು. ನಂಗೆ ನನ್ನ ಹೆಂಡತಿ ಅವಳೆ ಸಾಕು, ಅವಳೆ. ನಿನ್ನ ತಿಕ್ಕೊಬ್ಬ ಜಾಸ್ತಿ ಆಗಿ ನೀನು ಹೋದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಹೋಗು, ಹೋಗಿ ನಿಮ್ಮ ಅಪ್ಪನ ಮನೆಯಾಗ ತಿನ್ನಕ್ಕೆ ಇಟ್ಟಿಲ್ದೆ ಬರ್ತೀಯಲ್ಲ, ಅವಾಗ ಗೊತ್ತಾಗುತ್ತೆ ನಿನಗೆ ನಿಮ್ಮ ಅಮ್ಮ ಏನು ಮಾಡಾಕ್ತಾಳೆ, ನಾನು ನೋಡ್ತೀನಿ. ಅಯ್ಯೋ, ನಮ್ಮ ಮನೆಗೆ ತಿನ್ನಕ್ಕೆ ಇಟ್ಟಿಲ್ದೇ ಇರ್ಬೋದು, ಆದರೆ ನಿನ್ನ ಥರ ದುರಂಕಾರ ಯಾರು ಓಡಲ್ಲ ಕಣ. ನಾನು ಇವತ್ತೇ ಹೋಗ್ತೀನಿ ನಮ್ಮ ಮನೆಗೆ. ಏನು ಇವಳೊಬ್ಳೆ ಸುಂದ್ರಿ ಅನ್ನಂಗೆ ಆಡ್ತಾಳೆ. ನನ್ನ ಹೆಂಡತಿ ನಿನ್ಗಿಂತಲೇ ಚೆನ್ನಾಗಿ ಒಳಕನ ಹೋಗು. ಫಸ್ಟ್ ನೈಟ್ ಆಗೋವರೆಗೂ, ಆಮೇಲೆ ತಿರ್ಗಾಕ್ ಕುಡ್ಕೊಂಬರೋದೇ ನಮ್ಮದು. ನನ್ನ ದಳೆ ಚಳಿ ನಾನು ಯಾವತ್ತೂ ಬಿಡಲ್ಲ. ಅಯ್ಯೋ ರೀ, ಬಂದ್ರಾ? ನಾನು ನಿಂಗೋಸ್ಕರನೇ ಕಾಯ್ತಿದ್ದೆ. ಬನ್ನಿ ಊಟ ಹಾಕ್ಕೊಡ್ತೀನಿ, ಊಟ ಮಾಡೋರಂತೆ. ಅನ್ನ ಬೇಳೆ ಮಾಡಿದ್ದೀನಿ, ಹಾಗೆ ಮಿರ್ಚಿ ಹಾಕಿದ್ದೀನಿ, ಬನ್ನಿ ಊಟ ಮಾಡೋಣ. ಹ್ಞೂ ಸರಿ, ನಡಿ ಸೌಮ್ಯ, ಊಟ ಮಾಡೋಣ. ನನಗೂ ತುಂಬ ಹೊಟ್ಟೆ ಹಸಿತಿದೆ, ಹೊರಗಡೆ ಹೋಗಿ ಬಂದು ನಾವು ಹೊಲ್ದ ಹತ್ರ ಹೊಟ್ಟೆ ಹಸಿತಿದೆ, ನಡಿ ಹೋಗೋಣ. ಅಯ್ಯೋ ಲಕ್ಷ್ಮಕ್ಕಯ್ಯ, ಭಾಗ್ಯಕ್ಕಯ್ಯ, ನೀವೇ ನಿಲ್ಕೊಂಡ್ಬಿಟ್ಟಿರಾ? ನಾನೇ ಕೇಳಿ ಕಳ್ಸಿದ್ರೆ ಬರ್ತಿದ್ನಲ್ಲಕ್ಕ. ಅಯ್ಯೋ ಅಕ್ಕಯ್ಯೋ, ಇದ್ರಾಗ ನಂದೇನು ತಪ್ಪಿಲ್ಲಕ್ಕೋ. ನನಗೂ ಆಸೆನೆ ಬೋರಿಂಗ್ ಕುಳಿತು ತೆಗಿಯಕ್ಕ ಪ್ಯಾಂಟ್ ತೆಗಿಬೇಕು ಬಿಡ್ಬೇಕಂತೇಳಿ. ಆ ಸಾವುಕಾರ ಈ ಥರ ಅಂದಾನಲ್ಲ, ನಾನು ಹೆಂಗ ಮಾಡೋದು ಹೆಂಗ ಬಿಡೋದು ಅನ್ನಂಗೆ ಆಗ್ಬಿಟ್ಟೈತಿ. ಈಗ ಏನಾದರೂ ಒಂದು ಐಡಿಯಾ ನೀನೇ ಕೊಡಕ್ಕೋ. ಅಯ್ಯೋ ಹೌದಾಕಯ್ಯ, ಹೇಳಕ್ಕಯ್ಯ. ನಾನು ಕಲ್ತಿರೋ ವಿದ್ಯೆನ ಬೇರೆಯವ್ರಿಗಾರು ಮಾಡಬೇಕು ಅನ್ನೋದೇ. ಈ ಥರ ಕೆಲಸಗಳು ಮಾಡ್ಕೊಡ್ಬೇಕು, ನೀವು ಪಾಯಿಂಟ್ ತೆಗಿಬೇಕು ಅನ್ನೋದು ನಂಗೆ ಜಗ್ಗಿ ಆಸೆ ಯಾಕೋ. ಹೇಳಕ್ಕ, ಏನು ಹೇಳಕ್ಕ, ಬೇಗ ಮಾಡು ಮತ್ತೆ. ಅಕ್ಕೋ, ನಿನ್ ತಲೆ ಅಂದ್ರೆ ತಲೆ ಕಣಕೋ. ಐಡಿಯಾ ಭಾಳ ಚೆನ್ನಾಗೈತಿ. ಇವತ್ತು ರಾತ್ರಿನೇ ಬಂದು ನಿಂಗೆ ಪ್ಯಾಂಟ್ ತಗೊಟ್ಟು ಬಂದ್ಬಿಡ್ತೀನಿ. ನೀವು ಬೆಳಿಗ್ಗೆಗ ನಾನು ತೆಗ್ದೇ ಇಲ್ಲ ಅನ್ನತ್ರ ನೀವು ಇದು ಮಾಡೋರಂತ. ನನ್ನನ್ನು ಬಿಟ್ಟು ಬೇರೆಯವ್ರು ಕರ್ಕೊಂಬಂದು ಮಾಡಿರ, ನೀವೇ ಮಾಡ್ಕೊಂತಿದ್ದೀರ, ಅದು ಹೆಂಗೆ ನೀರು ಬರ್ತಾವ ಅಂತೇಳಿ ಬಂದು ಜಗಳ ಮಾಡ್ತೀನಿ ನಾನು. ಮಾಡಿ ಆ ಸಾವುಕಾರ ನಾನು ಇಬ್ರು ಬರ್ತೀವಿ. ಇದು ನೀನು ಹೇಳಿರೋ ಪ್ಲಾನೇ ಚೆನ್ನಾಗೈತಿ. ರಾತ್ರಿ ಹೋಗೋಣ ಅಕ್ಕ. ಅಕ್ಕೋಯ್ ನಿಮ್ಮಿಂದ ಜಯಮ್ಮಕ್ಕ ಬರಕತ್ತಾಳ. ನೀವು ನಾನು ಕೋಪ ಮಾಡ್ಕೊಂಡಿರ್ತಾರ ಮಾತಾಡಕ್ಕೋ. ಏನೋ ಈ ಮುಂಡೆಯಲ್ಲಿ ನಿಂತ್ಕೊಂಡು ಮಾತಾಡಕತ್ತಾರಲ್ಲ, ಅದೇನು ಮಾತಾಡ್ತಾರ ಕೇಳಿಸ್ಕೊ. ಅಯ್ಯೋ ಸಾವುಕಾರ ಹೇಳಾರಮ್ಮ, ಇನ್ನೊಂದ್ಸರಿ ಅವ್ರಿಗೇನು ತಕೊಡ್ಬೇಡ ಬಿಡ್ಬೇಡ ಅಂತೇಳಿ. ನಾ ಬೇಸ್ ಹೇಳಕತ್ತಾನೆ ಕೇಳು. ಇನ್ನೊಂದ್ಸರಿ ಬರ್ಬೇಡ ನನ್ನ ಹತ್ರ ಕೇಳಕ್ಕ. ನಾನು ಪಾಯಿಂಟ್ ತೆಗಿಯಕ್ ಬರಲ್ಲ, ಇನ್ಯಾರಿಗೂ ತಕೊಡಕ್ ಬರಲ್ಲ, ಸರಿಯಾ? ನಿಂಗೆ ಯಾರು ಗೊತ್ತೋ ಅವ್ರ ಹತ್ರ ತಗಸ್ಕೊ ಪಾಯಿಂಟ್, ಬೋರಿಂಗ್ ಕುಳಿ ಹಾಕಿಸ್ಕ ನೀನು. ನಿಮ್ಮ ಹತ್ರ ನಮ್ಗಳ್ದೇನು ಮಾತು. ಹೋ ರಾಜಣ್ಣ ಬೇಸ್ ಅಂದೋಗ ನಾನು ನೋಡು, ಸಾವುಕಾರನ ಎದ್ರಾಕಂಡ್ರ ಹಿಂಗೆ ಆಗೋದು.
ಇವ್ರಿಗೆ ಬಂತಲ್ಲ ಪರಿಸ್ಥಿತಿ ಹಿಂಗೆ ಬರೋದು ನಿಮ್ಗೆ ನೋಡ್ಕೊಳ್ರಿ. ಹೋಗಿ ಸಾವುಕಾರ ಕಾಲ ಕೈನ ಹಿಡೀರಿ, ನಿಮ್ಗೆ ಒಳ್ಳೇದಾರು ಆಗುತ್ತಾ. ಅದನ್ನ ಬಿಟ್ಟು ಈ ಥರ ನಾಟಕ ಮಾಡೋರು ಹಿಂಗೆ ಆಗೋದು. ನೀನ್ ಬಂದ ಇವಾಗ ಉಪದೇಶ ಮಾಡಕ? ನಾನು ಕಣ್ಣಿನ ಮುಚ್ಕೊಂಡು ಹೋಗಿ ನಾನೇ ಬೋರಿಂಗ್ ಕುಳಿ ಪಾಯಿಂಟ್ ತೆಗ್ದು ನಾನೇ ಬೋರ್ ತೆಗಿಸ್ತೀನಿ. ಎಲ್ಲ ಕಡೆ ನೀರು ಇರ್ತಾವಂತ ಗಂಗಮ್ಮ ಹೆಂಗಾರು ಬರ್ತಾಳ. ಇನ್ನ ಆಸೆ ಬಿಟ್ಟಿಲ್ಲ ನೋಡು, ಹಿಂಗೆ ಆಸೆ ಪಟ್ಟಿ ತಗ್ಸ್ತೋರ್ದೆಲ್ಲ ಹೋಗ್ಬಿಟ್ಟೈತೆ. ಭಾಗ್ಯ ನೀ ಮಾಡೇ ಬಿಡೋಣ ತಕ್ಕ, ಅದು ಯಾವ ಜಮೀನು ಮಾಡ್ತೀಯ ಏನು ಅಂತೇಳಿ ಗೊತ್ತಾಗುತ್ತೆ. ನೋಡೆ ನಾಳೆ ಬೋರ್ ತೆಗಿಸ್ತೀನಿ, ನೀರು ಬಂದೇ ಬರ್ತಾವ. ನೀನು ನಿಮ್ ಸಾವುಕಾರು ಈವಣ ಎಲ್ಲ ನೋಡಿ ಹುರ್ಕೊಂಬೇಕು. ಆ ಥರ ಬೋರ್ ತೆಗಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಲಕ್ಷ್ಮಿನೇ ಅಲ್ಲ, ಅವಳ ಹೆಸರು ಭಾಗ್ಯನೇ ಅಲ್ಲ, ಬೇರೆ ಹೆಸರು ಕಟ್ಕೊಳ್ಳೋರಂತೆ. ನಡೆಯ ಬಗ್ಗೆ ಇವ್ರ ಹತ್ರ ನಮ್ಗೇನ್ ಮಾತು? ಮಗನ್ ಮದುವೆ ಮಾಡ್ಕೊಂಡ್ ಬಂದವನೇ ಒಂದೆರಡು ತುತ್ತು ಅನ್ನ ಇಕ್ಕಾಗಿಲ್ಲ. ಇವುಗಳು ಯೋಗ ತಗ ರೊಕ್ಕ ಇಟ್ಕೊಂಡೇನು ಮೂಸ್ತರ ಬೆಡತಾವ್. ಕರೆದು ಊಟ ಹಾಕ್ಸಿ ಯಾವತ್ತು ಒಪ್ಕೊಂತೀರಿ? ಅದನ್ನ ಬಿಟ್ಟು ನಾಟಕ ಮಾಡಕ್ಕೆ ಬಂದ್ಬಿಟ್ಲು ನಿನ್ ಜನ್ಮಕ್ಕೆ. ನೀನು ಗುರ್ಸೋಕಾರ ನಾಳೆ ಎಲ್ಲರನ್ನೂ ಊಟಕ್ಕೆ ಕರೆದು ಬರ್ತೀನಿ ಕಣ, ನೀನು ಒಬ್ಬಳು ಬಿಟ್ಟು ಮನೆ ಆಳ್ಮಂಡೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.